ಇಲ್ಲೋಡಮ್ಮ ಸುಗುಣ, ನಾನು ಯಾವ ಕಾರಣಕ್ಕೆ ಒಪ್ಕೊಂಡೆ ಅಂತಂದರೆ, ಚೈತ್ರಕ್ಕ ಬಂದು ನಮ್ಮ ಅಮ್ಮನ ಹತ್ರ ಹೇಳ್ತು. ನಮ್ಮ ಅಮ್ಮ ಹೇಳ್ತು, ಮೇಡಮ್ ಒಳ್ಳೇದು ಚೈತ್ರ ಮೇಡಮ್ಮ, ನಾನು ಅವ್ರ ತ ಕೆಲಸ ಮಾಡ್ತೀನಿ, ಅದಕ್ಕೇ ಬೇಕಾಗಿರೋರು ಅವ್ರು ಹೇಳಿರೋದಕ್ಕೆ ಇವತ್ತು ನೀನು ಹಿಂಗೆ ಹಾಕಪ್ಪ, ಸಹಾಯ ಮಾಡಪ್ಪ ಅಂತ ಹೇಳಿ ನಮ್ಮಮ್ಮ ಹೇಳೋದಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ ಇವತ್ತು. ನೀವು ಅಣ್ಣ ತಮ್ಮಗಳ ಜಗಳದಲ್ಲಾಗಲಿ ಬೇರೆ ಯಾವುದ್ರದಲ್ಲಾಗಲಿ ನಾನು ಭಾಗಿ ಆಗೋದಿಲ್ಲ. ನಂಗೆ ಬೇರೆಯವ್ರ ಮನೆ ವಿಷಯ ಬೇಕೂ ಇಲ್ಲ. ಇವಾಗ ನಮ್ಮದು ಬಗೆಹರಿದಿದ್ರೆ ಸಾಕು ಅನ್ನಂಗೆ ಆಗಿತ್ತು ಕಣಮ್ಮ ಸುಗುಣ. ಇವಾಗ ನನಗೆ ಹೆಂಗೋನೋ ಬಗೆಹರಿತು, ನಾನು ಮಾಡೋಣ ಅಂತ ಇದ್ದೆ. ಇವಾಗ ಬೇರೆ ಮಳೆಗಾಲ. ನಮ್ಮಮ್ಮ ಏನು ಹೇಳ್ತು, ಈಗಳಪ್ಪ ಹಾಕು, ಅದೊಂದು ನೋಡು, ಏನಕ್ಕೆ ಕೇಳ್ಕೊಂಡವ್ರೆ ಮೇಡಮ್ನು ಬಂದು ಹಿಂಗೆ ಹೇಳ್ತು, ಅದಕ್ಕೇ ಇವಾಗ ನೀನೊಂದು ಸ್ವಲ್ಪ ನೋಡಿ ಹುಡುಗಿ ಒಂದಿಷ್ಟು ಸಹಾಯ ಮಾಡಪ್ಪ ಅಂತ ಹೇಳಿ ನಮ್ಮಮ್ಮ ಹೇಳ್ತು. ಅದಕ್ಕೆ ನಾನು ನಮ್ಮಮ್ಮನ ಮಾತು ಮೀರಬಾರ್ದು, ನಮ್ಮಮ್ಮ ಹೇಳ್ದಂಗೆ ಕೇಳಬೇಕು ಅನ್ನೋ ಕಾರಣಕ್ಕೆ ಮಳೆಗೆಲ್ಲ ಬೇರೆ ಇವಾಗ ಮನೆ ಸ್ಟಾರ್ಟ್ ಮಾಡೋದಕ್ಕೂ ಆಗೋದಿಲ್ಲ, ಬೇಸಿಗೆ ಬರಲಿ ಅವಾಗ ಮಾಡೋಣ, ಅಷ್ಟೊತ್ತಿ ಬಗೆಹರಿದಿರುತ್ತೆ ಅಂತ ನಮ್ಮಮ್ಮ ಹೇಳ್ತು. ಅದಕ್ಕೋಸ್ಕರ ಬಂದೆ ಕಣಮ್ಮ. ಇದಕ್ಕೆಲ್ಲ ಕಾರಣನೇ ಚೈತ್ರಕ್ಕ. ನಾನು ಚೈತ್ರಕ್ಕೆ ಹೋಗಿ ಹೇಳಿ ಆ ಅಕ್ಕ ಹೇಳೋದಕ್ಕೋಸ್ಕರ ಅವ್ರು ಒಳ್ಳೆಯರು, ನಮಗೂ ಒಂದಿನ ಬೇಕಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದಿರೋದು. ಹೆಂಗೋ ಅಣ್ಣ, ಯಾರಿಂದಲಾದರೂ ಒಳ್ಳೇದಾದರೆ ಸಾಕು. ಇವಾಗ ನಾನೇ ಸೈನ್ ಹಾಕ್ತೀನಿ, ಸಾಕ್ಷಿಗೆ ನಾವೇ ಸೈನ್ ಹಾಕ್ಕೊಡ್ತೀನಿ, ತಕರಾರು ಅರ್ಜಿ ಹಾಕು, ಇವಾಗ ನಾನೇ ಸೈನ್ ಹಾಕ್ಬಿಡ್ತೀನಿ. ಹೆಂಡ್ತಿ ಆದವಳು ಹೆಂಡ್ತಿನೇ ಸೈನ್ ಹಾಕೊಳ್ಳೆ ಅಂತ ಗೊತ್ತಾಗಲಿ ನೋಡಿ, ಎಲ್ಲ ಅವ್ರು ತೋರಿಸ್ತಾರಲ್ಲ ತಕರಾರು ಅರ್ಜಿ ಹಾಕಿದ್ದಾರೆ ಅಂತ ಹೇಳಿ ನೋಡ್ಕೊಳ್ರಿ ಅಂತ ಕೊಡ್ತಾರಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಏನೋ ಅಣ್ಣ, ನಿನ್ನಿಂದ ಸಹಾಯ ಆದರೆ ಇಂಥವ್ರಿಂದ ಸಹಾಯ ಆಗಿತ್ತಲ್ಲಪ್ಪ ಅವತ್ತು ಅಂತ ಹೇಳಿ ನೆನೆಸ್ಕೊಳ್ತಾರೆ. ಅದಕ್ಕೆ ಅಣ್ಣ ಪ್ಲೀಸ್ ಅಣ್ಣ, ಇವಾಗ ನಿನ್ನಿಂದ ಏನಾದರೂ ಸ್ವಲ್ಪ ಸಹಾಯ ಆದರೆ ಸುಗುಣ ನೆನೆಸ್ಕೊಳ್ತಾಳೆ. ಅದೇನು ಖರ್ಚು ಬಂದ್ರೂ ಇವಳೇ ಕೊಡ್ತಾಳೆ, ಸರಿನಾ? ಇವಾಗ ಏನೋ ಮಾಡಿ ಹಾಕ್ಬಿಡೋಣ ಅತ್ಲೆಗೆ. ಹೆಂಗು ಬಂದಿದೀಯಾ, ಹೆಂಗು ಕರ್ಕೊಂಬಂದಿದೀಯಾ, ಇವಾಗ ಹೆಂಗು ಹೇಳ್ತಾ ಇದೆಯಲ್ಲ. ಈಗ ಸುಗುಣ ನೋಡು, ನಿನಗೆ ಸಹಾಯ ಮಾಡ್ತಾ ಇರೋದು ಇವರಲ್ಲ, ಅವು ಅಕ್ಕ ಚೈತ್ರ ಅಕ್ಕ ಹೇಳೋದಕ್ಕೆ ಮಾತ್ರ ನಿನಗೆ ಆಗ್ತಾ ಇರೋದು, ಸರಿನಾ? ಅವ್ರ ಮತ್ತಿಗೆ ಬೆಲೆ ಕೊಟ್ಟು ಅವರು ನಮಗೊಂದು ಬೇಕಾಗ್ತಾರೆ ಅನ್ನೋದಕ್ಕೋಸ್ಕರ ನೋಡು, ನೀನು ಇವ್ರ ಹತ್ರನೇ ಜಗಳ ಮಾಡ್ಕೊಂಡಿದ್ದೆ, ಇವ್ರ ಹತ್ರನೂ ಮನೆ ಬಿಡಬೇಕಾಗುತ್ತೆ ಅಂತ ಹೇಳಿ. ಇವತ್ತು ಇವರು ನಿನಗೆ ಬೇಕಾದರೆ ಹೆಂಗೆ ಬೇಕಾದರೂ ಮಾತಾಡ್ಬೋದಾಗಿತ್ತು. ಸೈಟು ಇವಾಗ ನೀವು ಇವ್ರಿಗೆ ವಿರುದ್ಧವಾಗಿ ನೀವು ಮಾಡಿದ್ರಿ. ಇವಾಗ ಅದು ಇವರು ಒಪ್ಕೊಂತಿರ್ಲಿಲ್ಲ. ಏನು ಅವ್ರು ಹೇಳೋರು ಅನ್ನೋ ಕಾರಣಕ್ಕೆ ಈಗ ಯಾರೇ ಆಗಲಿ ಸಮಸ್ಯೆ ಮೇಲೆ ತಂದ್ಕೊಳ್ಳೋಕೆ ಇಷ್ಟಪಡಲ್ಲ. ಈಗ ಸಮಸ್ಯೆ ಬಗೆಹರಿದ್ರೆ ಸಾಕು, ನಮ್ಮ ನೆಮ್ಮದಿಗಿದ್ರೆ ಸಾಕು ಅಂತಾರೆ. ಅಂಥದ್ರಲ್ಲಿ ಇದೊಂದು ಅವ್ರಿಗೆ ಬಗೆಹರಿದಿರೋದನ್ನ ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಇಷ್ಟಪಡ್ತಾರಾ? ಯಾರು ಇಷ್ಟಪಡೋದಿಲ್ಲ. ಇವಣ್ಣ ಚೈತ್ರ ಹೇಳೈತೆ ಅನ್ನೋದಕ್ಕೂ ಚೈತ್ರಕ್ಕ ಹೇಳೈತೆ ಅನ್ನೋ ಕಾರಣಕ್ಕೋಸ್ಕರ ಬಂದೈತೆ. ನಮ್ಮ ಮನೆ ಹತ್ರ ಬಂದಿದ್ರು, ಅದಕ್ಕೆ ನಮ್ಮ ಅಮ್ಮನೂ ಹೇಳ್ತು. ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಹೆಂಡ್ತಿನೂ ಹೇಳಿದ್ಲು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರ ಮುಖ ನೋಡ್ರಿ ಅಂತ ಹೇಳವ್ರೆ, ಅದಕ್ಕೆ ಮಾಡ್ತಾಯಿದ್ನಿ. ಬರ್ರಿ ನೋಡೋಣ, ಅದ್ರಲ್ಲಿ ಕೇಳೋಣ, ವಿಚಾರಿಸೋಣ. ನಾನೇ ಸೈನ್ ಹಾಕ್ತೀನಿ ಸಾಕ್ಷಿಗೆಲ್ಲನ. ನಮ್ಮ ಸುಗುಣ, ನೀನು ಹಾಕಿದ್ರೇ ಮತ್ತೆ ಅವನಿಗೂ ಗೊತ್ತಾಗೋದು, ನನ್ನ ಹೆಂಡ್ತಿನೂ ಹಾಕಿದ್ದಾಳಪ್ಪ ಸಾಕ್ಷಿಗೆ ಅಂತೇಳಿ ಗೊತ್ತಾದರೆ ಅವಾಗ ಗೊತ್ತಾಗುತ್ತೆ ಅವನಿಗೆ. ನೋಡಿ ನೋಡೋಣ. ಸರ್ ನಮಸ್ತೆ ಸರ್. ಹಾಂ ನಮಸ್ತೆ, ಹೇಳಿ ಏನಾಗಬೇಕು? ಸರ್ ಮೊನ್ನೆ ಒಂದು ನಾನು ಹೇಳಿದ್ನಲ್ಲ ಸರ್, ಹಿಂಗೆ ತಕರಾರು ಅರ್ಜಿ ಹಾಕಬೇಕಾಗಿತ್ತು ಹಿಂಗೆ ಅಂತ ಹೇಳಿ ನೆನ್ನೆ ಕೇಳ್ಕೊಂಡು ಹೋದ್ನಲ್ಲ, ಅದಕ್ಕೆ ಇವತ್ತು ಹಾಕೋದಕ್ಕಂತ ಬಂದಿದ್ದೀವಿ ಸರ್. ಅದಕ್ಕೆ ನೀವು ಸ್ವಲ್ಪ ಪೇಪರ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಬೇಗ ಸೈನ್ ಹಾಕ್ತೀವಿ. ಇಲ್ಲಿ ನೋಡಪ್ಪ, ಅದು ನಿನ್ನ ಸಮಸ್ಯೆ ಎಲ್ಲ ಬಗೆಹರಿದು ಬಿಟ್ಟೈತೆ, ಅದು ಯಾಕೆ ನೀನು ಈ ಥರ ಮಾಡ್ತಾ ಇದೀಯಾ? ನೀನು ಎಷ್ಟೇ ಇವಾಗ ನೀನು ಮತ್ತೆ ತಕರಾರು ಅರ್ಜಿ ಹಾಕಿ ಮತ್ತೆ ನಿನ್ನ ಕೋರ್ಟಿಗೆ ಹಾಕಿದ್ರು ನಿಂದೇನಾಯ್ತೋ ಅಷ್ಟೇ ಆಗೋದು. ನಿನಗೆ ನನಗೆ ಒಂದನೇ ನಂಬರಿಂದ ಅದೇ ಸೈಟ್ ಅದಕ್ಕೆ ಬರುತ್ತಲ್ಲಪ್ಪ, ಎರಡೂ ಸೈಟು ಅಲ್ಲೇ ಇದ್ದಾವೆ, ಒಂದನೇ ನಂಬರಿಂದ ಎರಡನೇ ನಂಬರಿಂದು. ಅಂಥದ್ರಲ್ಲಿ ಇನ್ನೇನಪ್ಪ, ಆ ಸೈಟು ಒಂದೇ ಅದು 30-40 ಇದು 30-40, ಏನು ಯಾವುದ್ರಲ್ಲೂ ಹೆಚ್ಚು ಕಡಿಮೆ ಆಗಿಲ್ವಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಬಿಡಪ್ಪ, ಅದರಲ್ಲಿ ಏನೋ ಹೆಚ್ಚು ಕಡಿಮೆ ಆಗೈತೆ ಅನ್ಬೋದಾಗಿತ್ತು. ಅಳತೆ ಎಲ್ಲ ಪರ್ಫೆಕ್ಟ್ ಆಗೈತೆ, ಎಲ್ಲ ಸರಿಯಾಗಿರ್ಬೇಕಾದ್ರೆ ಮತ್ತೆ ಯಾಕಪ್ಪ ನೀನು ಸಮಸ್ಯೆಗಳು ಮಾಡ್ಕೊಳಕ್ಕೆ ಹೋಗ್ತೀಯಾ? ಇಲ್ಲ ಸರ್, ನಮ್ದೊಂದು ಸ್ವಲ್ಪ ಅದು ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ ಜಾಸ್ತಿನ, ಅದು ಅಷ್ಟೊಂದು ಚೆನ್ನಾಗಿಲ್ಲ ಸೈಟು, ಅದಕ್ಕೆ ನಮ್ಮದು ಅದೇ ಸರ್ ನಮ್ಮದು ಬೇಕಾಗಿರೋದು. ಅದು ಯಾಕಂದರೆ ಒಂದನೇ ನಂಬರಿಂದ ತೊಗೊಂಡ್ರೆ ನಮ್ಮದು ಈ ಕಡೆ ಕಾರ್ನರ್ ಬರುತ್ತೆ ಸರ್, ಕಾರ್ನರ್ ಸೈಟ್ ಆಗುತ್ತಲ್ಲ, ಈ ಕಡೆ ನಮಗೆ ಇದಿರಲ್ಲ, ರೋಡ್ ಇರಲ್ಲ. ಕಾರ್ನರ್ ಸೈಟ್ ಆಗಿಬಿಟ್ರೆ 3 ಕಡೆ ರೋಡ್ ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಈ ಕಡೆ ಬರುತ್ತೆ 3 ಕಡೆ ರೋಡ್ ಬರುತ್ತೆ ಸರ್ ಕಾರ್ನರ್ ಸೈಟು. ಅದಕ್ಕೋಸ್ಕರ ನಾನು ತಕರಾರು ಅರ್ಜಿ ಆಗ್ತಾಯಿದ್ದೀನಿ ಸರ್. ಅಲ್ಲ, ಅವ್ರು ತಗೊಂಡಿರೋದು ಅವ್ರಿಗೆ ಆಗೈತಪ್ಪ, ನೀನು ತಗೊಂಡಿರೋದು ನಿನಗಾಗೈತಿ. ನೀನು ತಗೊಂಡಿರೋದು 2ನೇ ನಂಬರ್ ಸೈಟು, ಅದೆಲ್ಲ ಕೋರ್ಟಲ್ಲೆಲ್ಲ ಅಲ್ಲೇ ಡಿಸೈಡ್ ಆಗಿಬಿಟ್ಟೈತಿ. ಮತ್ತೆ ನೀನು ತಕರಾರು ಅರ್ಜಿ ಹಾಕೋದಕ್ಕೊಂದು ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ತೀಯ? ತಿರ್ಗಾ ಒಂದು 5-6 ತಿಂಗಳು ಎಳಿತಾ ಇರ್ತಾರೆ ಅಷ್ಟೇ. ನಾನು ಅರ್ಜೆಂಟ್ ಮನೆ ಕಟ್ಕೋಬೇಕು ಸರ್, ಬೇಗ ಬಗೆಹರಿಸ್ಕೊಂಡು ಕೊಡಿ ಅಂತ ಹೇಳಿದವನು ಇವಾಗ ಮತ್ತೆ ನಾನು ತಕರಾರು ಅರ್ಜಿ ಹಾಕ್ತೀನಿ ಅಂತ ಹೇಳಿ ಬಂದಿದೆಯಲ್ಲಪ್ಪ. ಸುಮ್ಮನೆ ಸಮಸ್ಯೆಗಳು ಮಾಡ್ಕೊತೀರಪ್ಪ. ಏನೋ ಹಾಕಿ ನಿಮ್ಮಿಷ್ಟ, ನಮಗೇನು ಹೇಳೋ ಕರ್ತವ್ಯ ಐತೆ ಹೇಳ್ದೆ ನಾನು. ಇವಾಗ ಅವಾಗ ಹೇಳಿದೆ ಹಾಕಪ್ಪ ಆಗುತ್ತೆ, ನಿಮ್ಗಾಗುತ್ತೆ, ಅವ್ರದ್ದು ಆಗುತ್ತೆ, ಅವ್ರದ್ದೇನಾದರೂ ಇದ್ರೆ ಅಂತ ಭಾಳ ಕನ್ಫ್ಯೂಸ್ ಇತ್ತು. ಅದರಲ್ಲಿ ಇವಾಗ
ಮಿಸ್ಟೇಕ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರನ ಇವಾಗ ನೀವು ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊತೀರ ಅಂತ ನಾವು ಇರೋದು ಹೇಳ್ತೀವಿ. ಈಗ ನನಗೇನು ಈಗ ನೀನು ಹಾಕಿ ಹೋಗ್ತೀಯಾ, ನೀನು ತಕರಾರು ಅರ್ಜಿ ಹಾಕ್ತೀಯಾ, ನೀನು ಕೋರ್ಟಿಗೆ ಓಡಾಡ್ತೀಯಾ, ಆದರೆ ನನಗೇನಿಲ್ಲ. ನಾಳೆ ಹೊತ್ನಾಗ ನೀನು ನನಗೇನಾದ್ರೂ ನನ್ನ ಹತ್ರ ಬರಬೇಕಣ್ಣ, ಈ ಥರ ಸಮಸ್ಯೆ ಆಗಿತ್ತು, ನೀವಾದರೂ ಹೇಳಿಲ್ವಲ್ಲಣ್ಣ, ನೀವು ತಿಳ್ಕೊಂಡಿರೋರು, ನಮಗೆ ತಿಳಿದೇ ಇರೋರ್ಗೆ ಹೇಳ್ಬೇಕು ತಾನೇ ನೀವಾದ್ರೂ ಅಂತ ಹೇಳಿ ನೀವು ನಾಳೆಗೆ ನಮಗೆ ಪ್ರಶ್ನೆ ಮಾಡಬಾರ್ದು. ಅದಕ್ಕೋಸ್ಕರ ಮುಂಚೆಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲ, ನೀವು ಹೇಳ್ತಾ ಇರೋದು ಸರಿಯಾಗೈತೆ ಸರ್. ಅದಕ್ಕೇ ಇವಾಗ ಅವ್ರ ಪಾಪ ಏನೋ ಅವ್ರಿಗೆ 1ನೇ ನಂಬರಿಂದ ಬರಬೇಕಂತೆ, ಅದಕ್ಕೇ ಹಾಕ್ತಾರೆ ಸರ್ ತಕರಾರು ಅರ್ಜಿನ. ಕೊಟ್ಬಿಡಿ, ಇವರು ನಾವು ಎಲ್ಲ ಸಾಕ್ಷಿ ಸೈನ್ ಹಾಕೋದಕ್ಕೆ ಬಂದಿದ್ದೀವಿ. ಅವ್ರದ್ದೇ ಸರ್ ಅದು. ಪಾಪ ಫಸ್ಟ್ನೇ ತೊಗೊಂಡಿದ್ರು ಅವರು, ಬೇಸ್ಮೆಂಟ್ ಬೇರೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ. ಸರಿ ಅಮ್ಮ, ಆಯ್ತು, ನಂದೇನಿಲ್ಲ, ಅದೆಲ್ಲ ಪರ್ಫೆಕ್ಟಾಗಿದೆ. 1ನೇ ನಂಬರಿಂದ ಅವ್ರಿಗೆ ಹೋಗೈತೆ, 2ನೇ ನಂಬರಿಂದ ಇವ್ರಿಗೆ ಬಂದೈತೆ. ಅದರಲ್ಲಿ ನಾವು ಹಾಕ್ತೀವಿ ಇನ್ನೂ ಅಂತಂದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಸರಿ ಆಯಿತು, ಕೊಡ್ತೀನಿ ರೀ. ಫಾರಮ್ ಎಲ್ಲ ಫಿಲಪ್ ಮಾಡಿದ್ದೀನಿ, ನೀನು ಹೇಳಿದ್ದಲ್ಲಪ್ಪ, ಎಲ್ಲ ಫಿಲಪ್ ಮಾಡಿದ್ದೀನಿ. ಎಲ್ಲ ಸಾಕ್ಷಿ ಸೈನ್ ಹಾಕಿ, ನೀನು ಸೈನ್ ಹಾಕ್ಬಿಟ್ಟು ಯಾರು ತಕರಾರು ಅರ್ಜಿ ಹಾಕಿದ್ದಾರೆ ಅಂತ ನೀವು ಈಗ ನೀನು ಹಾಕ್ಬಿಟ್ಟು ಆಮೇಲೆ ಸಾಕ್ಷಿಗೆ 2-3 ಹಾಕ್ಸು, ಸರಿನಾ? ಸರಿ ಆಯಿತು ಸರ್, ಕೊಡಿ ಸರ್ ಫಾರಮ್. ನೋಡ್ರಿ ಎಲ್ಲ ಹೇಳ್ತಾರೆ ರಿಜಿಸ್ಟರ್ ಆಫೀಸಲ್ಲಿ. ಇವ್ರು ಅಣ್ಣ ನಮಗೆ ಭಾಳ ಚೆನ್ನಾಗಿ ಪರಿಚಯ ಐತೆ, ಹೇಳ್ತಾ ಐತೆ ನೋಡಿ. ಸುಮ್ಮನೆ ಯಾಕೆ ಸಮಸ್ಯೆಗೆ ಮಾಡ್ಕೊಳಕ್ಕೆ ಹೋಗ್ತೀರಾ, ಅದು ಆಲ್ರೆಡಿ ಆಗೋಗ್ಬಿಟ್ಟೈತೆ, ಯಾಕೆ ಹಿಂಗೆಲ್ಲ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ಯಾರೂ ಸುಮ್ಮನೆ ಸಮಸ್ಯೆಗಳ ಮೇಲೆ ತಂದ್ಕೊಳಕ್ಕೆ ಇಷ್ಟಪಡಲ್ಲ. ಅದಕ್ಕಾಗಿ ಇವತ್ತೇನೋ ನಿಮ್ಮ ಮಾತು ನಾನು ಅವ್ರು ಬೇಕಾಗಿರೋರು ಅನ್ನೋದಕ್ಕೊಂದು ಕಾರಣಕ್ಕೆ ನೋಡು, ಅವ್ರು ಒಳ್ಳೆಯವರು, ಏನೋ ಬಂದು ಕೇಳ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಬಂದಿದ್ದೀನಿ ಅಷ್ಟೇ. ಸುಮ್ಮನೆ ಯಾರೂ ಸಮಸ್ಯೆ ಮಾಡ್ಕೊಳ್ಳಲ್ಲ. ಅಣ್ಣ, ಇದೊಂದು ನಿನ್ನಿಂದ ಸಹಾಯ ಆಗ್ಬಿಟ್ರೆ ನಾನು ಸಹಾಯವರೆಗೂ ನೆನೆಸ್ಕೊಂತೀನಿ ಕಣಣ್ಣ. ಹಿಂಗೆ ಯಾವಣ್ಣ ಸಹಾಯ ಮಾಡ್ತು ಅಂತ ಹೇಳಿ ಎಷ್ಟು ನೆನೆಸ್ಕೊಂತೀನಿ ಅಂದರೆ ನಿಜವಾಗ್ಲೂ ನಿನ್ನ ಅಷ್ಟು ನೆನೆಸ್ಕೊಂತೀನಿ ಕಣಣ್ಣ. ನಿನ್ನಿಂದ ಇದೊಂದು ಏನೋ ನನ್ನ ಸಹಾಯ ಆಗ್ಬಿಟ್ರೆ, ಏನು ಅಂತಂದ್ರೆ ನೀವು ತಕರಾರು ಅರ್ಜಿ ಹಾಕ್ಬಿಟ್ಟು ನನ್ನ ಗಂಡನ ಹೆಸರು ರಿಜಿಸ್ಟ್ರ್ ಆಗಲ್ಲ, ಅದಿನ್ನು ಯಾರಿಗೂ ಆಗಲ್ಲ, ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಅನ್ನಂಗಿದ್ರೇ ನನಗೆ ಚೆನ್ನಾಗಣ್ಣ. ಪ್ಲೀಸ್ ಅಣ್ಣ, ಹೆಂಗೋ ನಿನ್ನಿಂದ ಸಹಾಯ ಆಗ್ತದೆ, ನಾನು ನೆನೆಸ್ಕೊಂತೀನಿ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ತೊಗೊಳ್ರಿ, ಇಲ್ಲಿ ಈ ಫಾರಮ್ ಎಲ್ಲನ ಫಿಲಪ್ ಮಾಡಿದ್ದೀನಿ. ಇದಕ್ಕೆಲ್ಲ ನೀವು ಸೈನ್ ಹಾಕ್ಬಿಟ್ಟು ಸಾಕ್ಷಿ ಸೈನ್ ಹಾಕ್ಬಿಟ್ಟು ಜೆರಾಕ್ಸ್ ತೊಗೊಂಡು ನಮ್ಗೆ ಇದನ್ನು ಒರಿಜಿನಲ್ ಕೊಡಿ. ನೀವು ಬೇಕಂದರೆ ಒಂದು ಜೆರಾಕ್ಸ್ ಸೆಟ್ ತೊಗೊಳ್ಳಿ. ಇಲ್ಲಿ ನೋಡ್ರಿ, 2 ಪೇಜ್ ಇದೆ ಇದರಲ್ಲಿ. ಸರಿ ಸರ್, ಆಯಿತು. ಮತ್ತೆ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಅಲ್ಲ ಕಣಪ್ಪ, ಪ್ರಾಬ್ಲಮ್ ಸಾಲ್ವ್ ಆಗಿರೋದನ್ನ ಮತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಕೇಳ್ತಾ ಇದೆಯಲ್ಲ. ಸುಮ್ಮನೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಂತ? ಈಗ ಎಲ್ಲ ಕ್ಲಿಯರ್ ಆಗೈತೆ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಪ್ರಾಬ್ಲಮ್ ಆಗಲ್ಲ ಅಂತ ಕೇಳ್ತಾ ಇದೆಯಾ? ಅಲ್ಲ, ಇವಾಗ ಸರ್ ಇಬ್ಬರ ಹೆಸರಿಗೆ ಆಗೈತಲ್ಲ, ಇವ್ರು ಹಾಕಿದ್ರು ಮತ್ತೆ ಏನಾದ್ರೂ ಇವ್ರ ಸೈಟಿಗೆ ಆಯಿತು ಅವ್ರ ಸೈಟಿಗೆ ಆಯಿತು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸರ್. ಏನಾಗೋದಿಲ್ಲ, ಸುಮ್ಮನೆ ಯಾಕೆ ಇವರು ಹಿಂಗೆ ಮಾಡ್ಕೋಬೇಕು ಅಂತ ಹೇಳಸ್ತೇನೆ. ಇವಾಗ ಇವ್ರಿಗೆ ಮತ್ತೆ ಹಾಕಿದ್ರು ಮತ್ತೆ 6 ತಿಂಗಳಾಗುತ್ತೆ, ಕೋರ್ಟಿಗೆ ಓಡಾಡಬೇಕು ತಿಂಗಳನ, ಅಲ್ಲೆಲ್ಲ ದುಡ್ಡು ಖರ್ಚು ಮಾಡಬೇಕು, ಲಾಯರ್ನ ಇಡಬೇಕು, ನೀವು ಅವರು ಲಾಯರ್ ಇಡಬೇಕು, ಇವರು ಲಾಯರ್ ಇಡಬೇಕು, ಸುಮ್ಮನೆ ಹೋಗ್ಬೇಕು, ಅವ್ರಿಗೆ ಹೇಳ್ದಂಗೆ ಹೋಗ್ತಾ ಇರಬೇಕು, ಕೆಲಸ ಎಲ್ಲ ಬಿಟ್ಟು ಎಲ್ಲ ಹಿಂಗೆ ಸಮಸ್ಯೆಗಳು ಆಗ್ತಾ ಇರ್ತವೆ ಅಷ್ಟೇ. ಇವರು ಏನು ಮಾಡೋದಕ್ಕಾಗಲ್ಲ, ಅವರು ಏನು ಮಾಡೋದಕ್ಕಾಗಲ್ಲ, ಇವ್ರಿಗೂ ರಿಜಿಸ್ಟರ್ ಅಲ್ಲ ಅವ್ರಿಗೂ ರಿಜಿಸ್ಟರ್ ಅಲ್ಲ ಅಂತ ಹೇಳಿ ಇಬ್ಬರಿಗೂ ಸಮಸ್ಯೆ ಆಗುತ್ತೆ ಅಷ್ಟೇ. ಮತ್ತೆ ಏನೂ ಆಗೋದಿಲ್ಲ, ಇಬ್ಬರು ಏನೂ ಮಾಡೋಕ್ಕಾಗಲ್ಲ. ಮನೆ ಕಟ್ಬೇಕು ಅಂತಂದರೆ ವರ್ಷ ಮುಂದೆ ಹೋದಂಗೆ 1 ಲಕ್ಷ 2 ಲಕ್ಷ ಜಾಸ್ತಿ ಆಗ್ತಿರುತ್ತೆ. ಮುಂದೆ ಕಟ್ಟೋದಕ್ಕೆಲ್ಲ ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಷ್ಟೇ. ಸರಿ ಅಣ್ಣ, ಆಯಿತು. ಅದರಲ್ಲಿ ಕಾರಣ ಬರೆದಿದ್ರಾ? ಬರೆದಿದ್ದೀನಿ. ಇಂಥ ಲೇಔಟಲ್ಲಿ ಇಷ್ಟನೇ ನಂಬರ್ ಸೈಟು ಶ್ರೀಪತಿ ಅವ್ರಿಗೆ ಬರಬೇಕು ಅಂತ ಹೇಳಿ ಅವರು ತಕರಾರು ಅರ್ಜಿ ಹಾಕಿರ್ತಾರೆ. ಅವ್ರದ್ದು 1ನೇ ನಂಬರ್ ಸೈಟು ಅವ್ರಿಗೆ ಸೇರಬೇಕಾಗಿ ಅವರು ಈ ಅರ್ಜಿಯನ್ನು ಹಾಕಿದ್ದು, ಅವ್ರಿಗೆ 1ನೇ ನಂಬರಿಂದ ಬೇಕಂತೆ ಅಂತ ಹೇಳಿ ಹಾಕಿದ್ದೀವಿ. ಹಂಗೆಲ್ಲ ಬರೆದಿದ್ದೀನಿ. ಇವಾಗ ಅವ್ರಿಗೆ ಸೇರಬೇಕಾಗಿದ್ದು ಇದು ಅಂತ ಹೇಳಿ ಅವರು ತಕರಾರು ಅರ್ಜಿ ಹಾಕಿದ್ದಾರೆ. ದಯವಿಟ್ಟು ಇದನ್ನು ನಮಗೆ ಪರಿಹರಿಸ್ಕೊಡಿ ಅಂತ ಹೇಳಿ ಹಾಕಿದ್ದೀವಿ. ಸರಿ ಆಯ್ತು, ಕೊಡ್ರಿ ಅಣ್ಣ. ಎಲ್ಲ ಕ್ಲಿಯರ್ ಆಗೈತೆ, ಸುಮ್ಮನೆ ಯಾಕೆ ಸಮಸ್ಯೆಗಳು ಮಾಡ್ಕೊಂತೀರಾ ಅಂತ ಇದ್ದಾರೆ. ಏನು ಮಾಡಲಿ, ಹೆಂಗೋ ಶ್ರೀಪತಿ ಹೆಣ್ಣಿಗೆ ಚೈತ್ರಕ್ಕೆ ಹೋಗಿ ಹೇಳಿ ಅವ್ರ ಅಮ್ಮನ ಹತ್ರ ಹೇಳಿದಕ್ಕೇ ಅವ್ರು ಹೆಂಗೂ ಒಪ್ಕೊಂಡು ಬಂದಿದ್ದಾರೆ. ಇವತ್ತು ಚೈತ್ರಕ್ಕೆ ಹೋಗಿ ಹೇಳೋದಕ್ಕೆ ಇವತ್ತು ನನಗೆ ಎಷ್ಟು ಸಹಾಯ ಆಯಿತು. ನಿಜವಾಗ್ಲೂ ತುಂಬ ನೆನೆಸ್ಕೋಬೇಕು ಇವತ್ತು ಅವ್ರನ್ನ. ಅಲ್ಲ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಬಿಡು ಅವಳು ಗಲಾಟೆ ಮಾಡಿದ್ಲು, ಹಂಗೆ ಮಾತಾಡಿದ್ಲು ಹಿಂಗೆ ಮಾತಾಡಿದ್ಲು ಅಂತ ಹೇಳಿ ಇವತ್ತು ನಾನು ಎಷ್ಟು ಇನ್ನೊಬ್ರು ಯಾರಾದರೂ ಆಗಿದ್ರೆ ಮಾತಾಡಿಸ್ತಾನೆ ಇರಲಿಲ್ಲ. ಅವಕ್ಕ ನಿಜವಾಗ್ಲೂ ಇವತ್ತು ಗ್ರೇಟ್ ಅನ್ನಿಸ್ತೈತೆ. ಚೈತ್ರಕ್ಕ ಹೋಗಿ ಹೇಳೈತೆ, ಎಲ್ಲನ ಹಿಂಗೆ ಮಾಡ್ಸೋಣ ಚಿಕ್ಕಿ, ಹೇಳು ನಿನ್ನ ಮಗನಿಗೆ ಅಂತ ಹೇಳಿ ಮಾಡಿಸಿರೋದಕ್ಕೆ ಬಿಡು, ಅವ್ರ ಹತ್ರ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರ ಪಾಪ ಒಪ್ಕೊಂಡಿದ್ದಾರೆ. ಇವತ್ತು ನಿಜವಾಗ್ಲೂ ಎಲ್ಲರ ಬೆಲೆ ನನಗೆ ಇವಾಗ ಗೊತ್ತಾಗ್ತೈತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.